ಗಳಿಂದ ಆನೆಗಳು 2 ಆನೆ ಬಂದಿತ್ತು, ಈಗ 5 ಆಗಿದೆ. ಈಗ ನಮ್ಮ ರೈತರು ಹೇಳ್ತಾರೆ 7 ಆಗಿದೆ ಅಂತ. ಅನೇಕ ಕಡೆ 10 ಕಡೆ ತೋಟಗಳಿಗೆ ನುಗ್ಗಿ ಅಡಿಕೆ ಸಸಿಗಳನ್ನು ಹಾಳು ಮಾಡಿದೆ, ಬಾಳೆ ತೋಟವನ್ನು ಹಾಳು ಮಾಡಿದೆ, ಕಬ್ಬಿನ ಗದ್ದೆಗೆ ನುಗ್ಗಿದೆ. ಇದನ್ನೆಲ್ಲ ಆಗಾಗ ನಾವು ಮತ್ತು ನಮ್ಮ ಹಿರಿಯರಾದ ಜ್ಞಾನೇಂದ್ರ ಅವರು, ಆಯಾ ಸ್ಥಳೀಯ ಮುಖಂಡರುಗಳು, ಎಲ್ಲ ನಮ್ಮ ಲೀಡರ್ಗಳು ಹೋಗಿ ಸ್ಥಳ ಪರಿಶೀಲನೆಯೂ ಮಾಡಿದ್ದೇವೆ, ಸರ್ಕಾರಕ್ಕೆ ಒತ್ತಾಯನೂ ಮಾಡಿದ್ದೇವೆ, ಅಧಿಕಾರಿಗಳಿಗೆ ಒತ್ತಾಯನೂ ಮಾಡಿದ್ದೇವೆ. ಆದರೆ ಯಾವುದೇ ಕ್ರಮ ಆಗಿಲ್ಲ. ರೈತರಿಗೆ ಸಮಾಧಾನ ತರ್ತಕ್ಕಂಥ ಕೆಲಸ ಆಗಿಲ್ಲ, ನಮಗೂ ಕೂಡ ಸಮಾಧಾನ ತಂದಿಲ್ಲ. ಆದ್ದರಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕೂಡಲೇ ಆನೆಗಳ ಸ್ಥಳಾಂತರ ಆಗಬೇಕು, ಅಥವಾ ಒಂದೆರಡು ಆನೆಗಳು ಒಂಟಿಯಾಗಿದ್ದರೆ ಅದನ್ನು ಹಿಡಿದು ಸಾಗಿಸಬೇಕು. ಅಲ್ಲಿವರೆಗೂ ನಾವು ಮತ್ತು ಸೂಕ್ತ ಪರಿಹಾರವನ್ನು ಕೊಡಬೇಕು. ಮತ್ತು ಈ ಪ್ರದೇಶ ಇದೆಯಲ್ಲ, ನಾವು ಇವತ್ತು ಹೋರಾಟ ಹಮ್ಮಿಕೊಂಡಂಥ ಈ ಪ್ರದೇಶದ ರೈತರು ಇದೀವಲ್ಲ, ಈ ಪ್ರದೇಶದಲ್ಲಿ ಆನೆ ವಾಸ ಯೋಗ್ಯ ಅಲ್ಲದ ಸ್ಥಳ ಇದು. ಭೌಗೋಳಿಕವಾಗಿ ಪರಿಸರ ಆನೆಗಳು ಯಾವತ್ತೂ ಇದ್ದದ್ದೂ ಅಲ್ಲ, ಇರ್ಲಿಕ್ಕೆ ಅರ್ಹತೆ ಇದ್ದದ್ದೂ ಅಲ್ಲ, ಅದಕ್ಕೆ ಸರಿಯಾದ ಜಾಗವೂ ಅಲ್ಲ. ಆನೆಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ, ಒತ್ತಡ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಆನೆ ಈಚೆಗೆ ದಾಟ್ಕೊಂಡಿದ್ದಾವೆ. ಅದನ್ನು ಆ ಕಡೆ ತುಂಗಾ ನದಿ ದಾಟಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದೀವಿ. ಇವತ್ತು ಏನು ಹೇಳ್ತಾರೆ ನೋಡೋಣ, ಈಗ ಅಧಿಕಾರಿಗಳನ್ನ ಭೇಟಿ ಮಾಡ್ತಿದ್ದೇವೆ. ಥ್ಯಾಂಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.